ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೋಡಿ, ಪ್ರಜ್ವಲ್ ರೇವಣ್ಣರದ್ದು ಅಂತ ಹೇಳಲಾಗುವಂತಹ ಅಶ್ಲೀಲ ವಿಡಿಯೋ ಆರೋಪ ಕೇಳಿ ಬಂದಿತ್ತು. ಈ ಬಗ್ಗೆ ಈಗ ವಿಶೇಷ ತನಿಖಾ ತಂಡ ರಚಿಸಲು ಸರ್ಕಾರ ನಿರ್ಧಾರವನ್ನ ಮಾಡಿದೆ. SIT ರಚನೆ ಬಗ್ಗೆ ಎಕ್ಸ್ನಲ್ಲಿ CM ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ದಾರೆ. ಸಾಮಾಜಿಕ ತಾಣ ಆದಂಥ ಎಕ್ಸ್ ಖಾತೆಯಲ್ಲಿ ಅವರು ಪೋಸ್ಟ್ ಮಾಡಿದ್ದಾರೆ. ಅಶ್ಲೀಲ ವಿಡಿಯೋ ಏನು ಹರಿದಾಡ್ತಾ ಇದೆ, ಅಪ್ಲೋಡ್ ಆಗಿದೆ, ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ SIT ತಂಡ ರಚನೆಗೆ ಮಹಿಳಾ ಆಯೋಗದ ಅಧ್ಯಕ್ಷರಿಂದ ಪತ್ರವನ್ನು ಬರೆದು ಸರ್ಕಾರಕ್ಕೆ ಪತ್ರ ಬರೆದಂಥ ಹಿನ್ನೆಲೆಯಲ್ಲಿ SIT ರಚನೆಗೆ ನಿರ್ಧಾರವನ್ನು ಮಾಡಲಾಗಿದೆ. ಸೊ ಹಾಗಾದರೆ ಒಂದು ಸುತ್ತಿನ ತನಿಖೆ ಮುಂದುವರಿಯುತ್ತೆ. ಈ ಕುರಿತಾಗಿ ಖುದ್ದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ಅನ್ನುವಂಥ ಆರೋಪ ಈಗ SIT ರಚನೆಗೆ ಸರ್ಕಾರ ನಿರ್ಧಾರ ಮಾಡಿರೋದು. ಈ ಬಗ್ಗೆ ಸಿದ್ದರಾಮಯ್ಯ ಏನು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತ ದಿವಿತ್, ಯಾಕಂದ್ರೆ ಕಳೆದ 4-5 ದಿನಗಳಿಂದ ಓಕೆ, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಸದ್ಯ ವಿದೇಶಕ್ಕೆ ತೆರಳಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ CMಗೆ ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ. CM ಕಚೇರಿಯಿಂದ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಲಾಗಿರೋದು. ಯಾವಾಗ ನೋಡಿ, ಈಗ ಬಂದಂಥ ಮಾಹಿತಿ ಇದು. SIT ರಚನೆಗೆ ಯಾವಾಗ ಸರ್ಕಾರ ಮುಂದಾಯಿತು, ಆ ಬಗ್ಗೆ ಪ್ರಜ್ವಲ್ ರೇವಣ್ಣ ಬಗ್ಗೆ ಯೂಶಲಿ ವಿಚಾರಿಸಿರ್ತಾರೆ. ಈಗ ಅವರು ವಿದೇಶದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿರೋದು CM ಕಚೇರಿಯಿಂದ. ಸದ್ಯಕ್ಕೆ ರೇವಣ್ಣ ಭಾರತದಲ್ಲಿ ಅಂದರೆ ಕರ್ನಾಟಕದಲ್ಲಿ ಇಲ್ಲ, ವಿದೇಶದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ವಿದೇಶಕ್ಕೆ ಅವರು ತೆರಳಿದ್ದಾರಂತೆ. ಮೊನ್ನೆ ಅಷ್ಟೇ ವೋಟಿಂಗ್ ಆಯಿತು ನಿನ್ನೆ. ಆ ಸಂದರ್ಭದಲ್ಲಿ ಟೆಂಪಲ್ ರನ್ ಕೂಡ ಮಾಡಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಬಸವರಾಜ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತ 4-5 ದಿನಗಳಿಂದ ಏನು ಹಾಸನ ಜಿಲ್ಲೆಯಲ್ಲಿ ಒಂದು ರಾಜ್ಯಾದ್ಯಂತ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಗಳು ಓಡಾಡ್ತಾ ಇದ್ವು. ಅದು ಸಂಸದರಾದಂತ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತ ವಿಡಿಯೋಗಳು ಅನ್ನುವಂತ ಒಂದಷ್ಟು ಮಾಹಿತಿ ಕೂಡ ಇತ್ತು. ಆದ್ರೆ ರಾಜ್ಯ ಸರ್ಕಾರ ಈ ಬಗ್ಗೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿರಲಿಲ್ಲ ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯವನ್ನ ಎಸಗಲಾಗಿದೆ ಅನ್ನುವಂತ ಒಂದಷ್ಟು ಆರೋಪ ಇತ್ತು. ಹಾಗಾಗಿ ಖುದ್ದು ರಾಜ್ಯ ಮಹಿಳಾ ಆಯೋಗ ಏನಿದೆ ಅದು ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ತನಿಖೆಗೆ ಒಂದಷ್ಟು ಆದೇಶನ ಮಾಡಿತ್ತು ಮತ್ತು ಸರ್ಕಾರಕ್ಕೆ ಒಂದಷ್ಟು ಮನವಿಯನ್ನು ಕೂಡ ಮಾಡಿತ್ತು. ಈ ನಿಟ್ಟಿನಲ್ಲಿ ಸ್ಪಂದಿಸಿರ್ತಕ್ಕಂತಹ CM ಸಿದ್ದರಾಮಯ್ಯ ಅವರು ಮಹಿಳಾ ಆಯೋಗದ ಅಧ್ಯಕ್ಷರು ಬರೆದಂತಹ ಪತ್ರಕ್ಕೆ ಈಗ ಸ್ಪಂದನೆ ನೀಡಿ SIT ತಂಡ ರಚನೆ ಮಾಡುವುದಾಗಿ ಎಕ್ಸ್ ಖಾತೆಯಲ್ಲಿ ತಮ್ಮ ಒಂದಷ್ಟು ವಿಚಾರವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇದಕ್ಕೆ ಸೂಕ್ತವಾದಂತಹ ತನಿಖೆಗೆ SIT ತಂಡವನ್ನು ರಚನೆ ಮಾಡೋಕ್ಕೂ ಕೂಡ ಸರ್ಕಾರ ಈಗ ಮುಂದಾಗ್ತಾ ಇದೆ. ನಾಳೆ ಅಥವಾ ನಾಡಿದ್ನಲ್ಲಿ ಒಂದು SIT ತಂಡ ರಚನೆ ಆಗ್ಬೋದು. ಅದು ಯಾರ ನೇತೃತ್ವದಲ್ಲಿ ಆಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಇರುತ್ತೆ. ಮತ್ತು ಒಂದು ವೇಳೆ ಅದು ಎಷ್ಟು ದಿನದೊಳಗೆ ಈ ಒಂದು ದೌರ್ಜನ್ಯ ಆಗಿರ್ತಕ್ಕಂಥ ಮಹಿಳೆಯರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಮತ್ತು ತೀವ್ರಗತಿಯಾಗಿ ಒಂದು ಪ್ರಕರಣವನ್ನ ಎಷ್ಟು ಬೇಗ ಭೇದಿಸುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖತೆ ಆಗುತ್ತೆ. ಯಾಕಂದ್ರೆ ಒಂದು ಜವಾಬ್ದಾರಿಯುತವಾದಂತ ಸ್ಥಾನದಲ್ಲಿ ಇರ್ತಕ್ಕಂತಹವರ ಮೇಲೆ ಗಂಭೀರವಾದಂತಹ ಆರೋಪ ಬಂದಿರುವಂತದ್ದು ಮತ್ತು ಹೈ ಪ್ರೊಫೈಲ್ ಕೇಸ್ ಆಗಿರೋ ಕಾರಣಕ್ಕಾಗಿ ಇದನ್ನ ಸರ್ಕಾರ ಸೂಕ್ಷ್ಮವಾದಂತ ವಿಚಾರ ಅಂತ ಪರಿಗಣಿಸಿ SIT ತಂಡಕ್ಕೆ SIT ತಂಡಕ್ಕೆ ತನಿಖೆ ಮಾಡೋಕೆ ಈಗ ಆದೇಶ ಮಾಡ್ತಾ ಇದೆ. ಆದ್ರಿಂದ ಇದನ್ನ ಎಷ್ಟು ಬೇಗವಾಗಿ ಸರ್ಕಾರ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.